ಮೈದಾನದಲ್ಲಿ ನಡೆಯುತ್ತಿರುವಂಥ ಆಟೋಟ ಸ್ಪರ್ಧೆಗಳ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಈ ಶಾಲೆಯ ಸಂಚಾಲಕರು ಹಾಗೂ ಒಬ್ಬ ಕನಸುಗಾರ ಅಂತಹ ಅವಿನಾಶ್ ಕೊಳಂಕಿರಿ ಅವರೇ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂಥ ಪುಟಾಣಿ ಮಕ್ಕಳೇ, ಬಹುಶಃ ಬಿಸಿಲಿಗೆ ನೀವೆಲ್ಲ ಕೂತಿದ್ದೀರಿ, ನಾವು ನೆರಳಲ್ಲಿ ನಿಂತಿದ್ದೇವೆ. ಆದರೂ ಒಂದೆರಡು ಮಾತು ಶುಭ ಹಾರೈಸ್ತಾ ಒಂದೆರಡು ನಿಮಿಷದಲ್ಲಿ ಭಾಷಣ ಮುಗಿಸ್ತಾ ಇದ್ದೇನೆ. ಬಹುಶಃ ಪ್ರಕೃತಿಯ ಮಡಿಲಲ್ಲಿ ಸುಂದರವಾದಂಥ ಒಂದು ಮೈದಾನದ ನಿರ್ಮಾಣ ಆಗಿದೆ. ಬಹುಶಃ ಈ ಮೈದಾನಕ್ಕೆ ಬರುವಂಥ ಒಂದು ಮಾರ್ಗದ ವ್ಯವಸ್ಥೆ ನಮ್ಮ ಶಾಸಕರಲ್ಲಿ ಹೇಳಿ ಅದನ್ನು ಮಂಜೂರು ಮಾಡಿಸುವಂಥ ಪ್ರಯತ್ನವನ್ನು ನಾವು ಖಂಡಿತವಾಗಿ ಮಾಡುತ್ತೇವೆ. ಅದೇ ರೀತಿ ಈ ಒಂದು ಕ್ರೀಡಾಂಗಣಕ್ಕೆ ಬೇಕಾದಂಥ ಕೆಲವೊಂದು ಉಪಕರಣಗಳು ಅಥವಾ ಏನೇ ಇದ್ದರೂ ಕೂಡ ಅದನ್ನು ಒಟ್ಟುಗೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಅಂತ ಹೇಳ್ತಾ, ಇವತ್ತಿನ ಒಂದು ಕ್ರೀಡೆಯಲ್ಲಿ ನೀವೆಲ್ಲ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ, ಹಾಗೆ ಸೋತವರು ಬೀಗದೆ ಗೆದ್ದವರು ಬೀಗದೆ ಸೋತವರು ತಲೆ ತಗ್ಗಿಸದೆ ಮುಂದಿನ ಪ್ರಯತ್ನವನ್ನು ಮಾಡಿ. ಯಾಕೆಂದರೆ ಸೋಲೆ ಗೆಲುವಿನ ಸೋಪಾನ ಅಂತ, ಸೋತರೆ ಹೆಚ್ಚು ಸಂಗತಿ ಇಲ್ಲ. ಆದರೆ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಅತಿ ಮುಖ್ಯ. ಆ ಸ್ಪರ್ಧೆಯಲ್ಲಿ ನೀವೆಲ್ಲ ಭಾಗವಹಿಸಿ ಹಾಗೆ ಬಹುಮಾನವನ್ನು ಪಡೆಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ಹಾಗೆ ಈ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ನೀವೆಲ್ಲ ಕೈ ಜೋಡಿಸಿ ಎಂದು ಹೇಳುತ್ತಾ, ಶಾಲೆಯ ಹೊಸ ನಿವೇಶನದಲ್ಲಿ ಇವತ್ತು ನಾವು ಕಳೆದ ವರ್ಷವೂ ಒಂದು ಸಣ್ಣ ಗ್ರೌಂಡ್ನಲ್ಲಿ ನಾವು ಕ್ರೀಡಾಕೂಟ ಮಾಡಿದ್ದೆವು. ಈ ಸಲ ಇನ್ನಷ್ಟು ವಿಸ್ತಾರವಾದಂಥ ಒಂದು ಗ್ರೌಂಡ್ ಆಗಿದೆ. ಹಾಗೆಯೇ ಸರಸ್ವತಿ ವಿದ್ಯಾಮಂದಿರಕ್ಕೆ ಒಂದು ಹೊಸ ಕ್ರೀಡಾ ಕೊಠಡಿ ಕೂಡ ಈ ವರ್ಷಕ್ಕೆ ನಮಗೆ ಲಭ್ಯ ಆಗಿದೆ. ಪ್ರತಿ ವರ್ಷ ಕೂಡ ಶಾಲೆ ಪ್ರವರ್ಧಮಾನಕ್ಕೆ ಬರ್ತಾ ಇದೆ, ಎಲ್ಲ ಫೆಸಿಲಿಟಿಗಳನ್ನು ಹೊಂದುತ್ತಾ ಇದೆ. ಸ್ಪೋರ್ಟ್ಸಿನಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹ ಎಲ್ಲ ಸವಲತ್ತುಗಳನ್ನು ನಾವು ನಿಮಗೆ ಕೊಡುವಲ್ಲಿ ಪ್ರಯತ್ನ ಪಡ್ತಾ ಇದ್ದೇವೆ. ನಿಮ್ಮ ಕೆಲಸ ಏನು ಅಂದರೆ ಸ್ಪೋರ್ಟ್ಸಿನಲ್ಲಿ ಬೇಕಾದಂತಹ ದೈಹಿಕ ಸಾಮರ್ಥ್ಯವನ್ನು ಬೇರೆ ಬೇರೆ ಹಂತಗಳಲ್ಲಿ ಪ್ರಶಸ್ತಿಗಳನ್ನು ಪಡ್ಕೊಳ್ಳುವಂಥದ್ದು. ಅದಕ್ಕೆ ಒಂದು ಟ್ರೈನಿಂಗ್ ಪ್ಲೇಸ್ ಆಗಿ ಈ ಒಂದು ಭೂಮಿ ನಿಮಗೆ ಇವತ್ತು ಲಭ್ಯ ಆಗ್ತಾ ಇದೆ. ಇದನ್ನು ಮಾಡಲಿಕ್ಕೆ ನಮಗೆ ಸಹಾಯವನ್ನು ಇತ್ತವರು 106 ಮಂದಿ. ಹಾಗಾಗಿ ಅವರನ್ನೆಲ್ಲರನ್ನೂ ಕೂಡ ನಾನು ಸ್ಮರಿಸಿಕೊಳ್ತಾ ಇದ್ದೇನೆ. ಮುಖ್ಯವಾಗಿ ಕ್ರೀಡಾ ಶಿಕ್ಷಕರು ಇದರ ಹಿಂದೆ ಸುಮಾರು ಒತ್ತಡಗಳನ್ನು ತಂದಿದ್ದಾರೆ, ಕೆಲಸಗಳನ್ನು ಮಾಡಿದ್ದಾರೆ. JCB ಆಪರೇಟರ್ ಆಗಿರುವಂತಹ ಮತ್ತು ಅದರ ಯಜಮಾನರಾಗಿರುವಂತಹ ಶಂಕರ್ ಅವರು ಸುಮಾರು 1 ತಿಂಗಳು ಅಕ್ಟೋಬರ್ನಿಂದ ಹಿಡಿದು ಮೊನ್ನೆಯ ರಾತ್ರಿಯ ತನಕ ಸ್ವತಃ ತಾವೇ ದುಡಿದು ಇದನ್ನು ಮಕ್ಕಳಿಗೋಸ್ಕರ ಈ ಟೈಮಿಗೆ ಸಿದ್ಧ ಆಗಬೇಕು ಅಂತ ಶ್ರಮ ಪಟ್ಟಿದ್ದಾರೆ. ಹಾಗೆ ಇನ್ನೂ ಹಲವಾರು ಮಂದಿ ಇದರ ಹಿಂದೆ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ, ಇವತ್ತಿನ ಕ್ರೀಡಾಕೂಟ ಯಶಸ್ವಿಯಾಗಲಿ. 106 ಕೈಗಳು ಇದರ ಹಿಂದೆ ಜೋಡಿದೆ. ಇನ್ನು ಮುಂದಕ್ಕೂ ಕೂಡ ಮಕ್ಕಳ ನಿಮ್ಮ ಫೆಸಿಲಿಟಿಗೋಸ್ಕರ ಊರ ಎಲ್ಲ ದಾನಿಗಳ ಸಹಕಾರವನ್ನು ಕೂಡ ನಾವು ನಿರೀಕ್ಷಿಸ್ತಾ ಎಲ್ರಿಗೂ ಶುಭವಾಗಲಿ ಅಂತ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.